ಸರ್ 70,000 ಕೊಡ್ತೀನಿ, ಬರೀ 70,000. ಹಾಗೆ ಟಾಪ್ ಆ್ಯಂಡ್ ಫೀಚರ್ಸ್ ಎಲ್ಲ ಕೂಡ ಬರುತ್ತೆ. ಆಟೋಮೆಟಿಕ್ ORVMs ಕೂಡ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಈ ಒಂದು ಗಾಡಿ ನಿಮಗೆ 5,70,000 ಸಿಗ್ತಾ ಇದೆ. ಸೆಕೆಂಡ್ ಓನರ್ ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ, 90,000 ಕೊಡ್ತೀನಿ ಸರ್. ಹಾಯ್ ಗೈಸ್, ಮುರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಫ್ರೆಂಡ್ಸ್ ಕಾರ್ ಕ್ಲಬ್ನ ಪಾರ್ಟ್ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಆಲ್ರೆಡಿ ಪಾರ್ಟ್ 1 ವಿಡಿಯೋ ಕೆಳಗಡೆ, ಸರ್ ಪಾರ್ಟ್ 2 ವಿಡಿಯೋ ಬೇಗ ಹಾಕಿ ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ಮೊನ್ನೆ ವಿಡಿಯೋ ಮಾಡಿದಾಗ ಮೈಕ್ ಆಫ್ ಆಗೋಗಿತ್ತು. ಇವತ್ತು ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಇನ್ನಷ್ಟು ಕಲೆಕ್ಷನ್ಸ್ ಆ್ಯಡ್ ಆಗಿದೆ. ಆ್ಯಂಡ್ ಮೊನ್ನೆ ಏನು ವಿಡಿಯೋ ಮಾಡಿದ್ವಿ ಅದರಲ್ಲಿ ಸುಮಾರಷ್ಟು ಗಾಡಿಗಳು ಆಲ್ರೆಡಿ ಸೇಲ್ ಆಗಿದೆ. ಆ್ಯಂಡ್ ಇವತ್ತು ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಳ್ಳೆ ಡೀಲ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ಕಾರ್ ಕ್ಲಬ್ನ ನಿಮಗೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರದಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಚೆಕ್ ಮಾಡ್ಕೋಬೋದು ನೀವು. ಎಸ್ ಸರ್, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು ಮಹೇಂದ್ರ XUV 500 ಇದೆ. ಎಸ್ ಸರ್. ಸರ್ ಮಹೀಂದ್ರ XUV 500 W8 ವೇರಿಯಂಟ್ ಸರ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಫಸ್ಟ್ ಪಾರ್ಟಲ್ಲಿ ವೈಟ್ ಕಲರ್ ಫುಲ್ ಜಾಕ್ ಪಾಟ್ ಪ್ರೈಸಲ್ಲಿ ಕೊಟ್ಟಿದ್ವಿ. ಈ ಸರಿ ಬ್ಲ್ಯಾಕ್ ಕಲರ್ ಒಂದಿದೆ, ಅದೇ ರೀತಿ ಜಾಕ್ ಪಾಟ್ ಪ್ರೈಸ್ ಅಂತೇಳಿ ಹೇಳ್ಬೋದು. ಓಕೆ, 5,70,000 ಮಾತ್ರ ಕೊಡ್ತೀನಿ ಸರ್. ಇದನ್ನ 2012 ಮಾಡಲ್ಲು, ಥರ್ಡ್ ಓನರ್ ವೆಹಿಕಲ್ಲು, W8 ವೆಹಿಕಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ ಸರ್ ವೆಹಿಕಲಲ್ಲಿ. ಇಂಟೀರಿಯರಲ್ಲಿ ಆಲ್ ಫೀಚರ್ಸು ಬರುತ್ತೆ ಸರ್, ಪ್ರತಿಯೊಂದು ಫೀಚರು ಇದೆ. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲರು, ರಿವರ್ಸ್ ಕ್ಯಾಮು, ರಿವರ್ಸ್ ಪಾರ್ಕಿಂಗ್ ಸೆನ್ಸರು, AC ಪವರ್ ಪವರ್ ವಿಂಡೋಸು, ಪೋಲ್ AC ಬರುತ್ತೆ. ಸೂಪರ್ ಸರ್. 5,70,000 ಈ ಒಂದು ಮಹೀಂದ್ರ XUV 500 ಕೊಡ್ತಾ ಇದ್ದೀರಾ? ಹೌದು, ನೋಡ್ತಿರ್ಬೋದು ವೀಕ್ಷಕರೇ, ಒಳ್ಳೆ ಡೀಲ್ ಇದೆ. ಬ್ಲ್ಯಾಕ್ ಕಲರ್ ವೆಹಿಕಲ್ಲು, 2012 ಮಾಡಲು ಸರ್, 2012ನೇ ಮಾಡಲು, W8. ಅದು ಕೂಡ ಎಲ್ಲ ಫೀಚರ್ಸು ಕೂಡ ಬರುತ್ತೆ. ಆಲ್ಮೋಸ್ಟ್ 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಹೌದು. ಹಾಗೆ ಟಾಪ್ ಆ್ಯಂಡ್ ಫೀಚರ್ಸ್ ಎಲ್ಲ ಕೂಡ ಬರುತ್ತೆ. ಆಟೋಮೆಟಿಕ್ ORVMs ಕೂಡ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಈ ಒಂದು ಗಾಡಿ ನಿಮಗೆ 5,70,000 ಸಿಗ್ತಾ ಇದೆ. ಸರ್ ಮಹೇಂದ್ರ XUV 500 ಎಷ್ಟು ಕೊಡ್ಬೋದು ಮೈಲೇಜು? ಸರ್ ಒಂದು 13 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. 13 ಕಿಲೋಮೀಟರ್ ಬರುತ್ತೆ ಸರ್ ಮೈಲೇಜ್ ಕೊಡುತ್ತೆ. ಸೊ ಇದು ಹೈವೇಲ್ ಆಗಿರುತ್ತೆ. ಸಿಟಿಯಲ್ಲಿ ಸ್ವಲ್ಪ ನಿಮ್ಗೆ ಇನ್ನೂ ಕಮ್ಮಿ ಕೊಡ್ಬೋದು. ಡ್ರೈವಿಂಗ್ ಚೆನ್ನಾಗಿತ್ತು ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೇ ತೊಗೋಬೋದು. ನೆಕ್ಸ್ಟು ಒಂದು ಇಟಿಯೋಸ್ ಇದೆ, ನೋಡ್ತಿರ್ಬೋದು. ಸ್ಟಾಕ್ ಕಂಡೀಷನಲ್ಲಿ ಕಾಣ್ತಾ ಇದೆ ಈ ವೆಹಿಕಲ್ ಅಂತೂ. ಓನ್ಲಿ ಬಂಪರ್ ಮಾತ್ರ ನಿಮಗೆ ಚೇಂಜ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಅದು ಚೇಂಜ್ ಆಗಿಲ್ಲ, ರೀಪೇಂಟ್ ಆಗಿದೆ. ಯಾವ ಮಾಡಲು ಸರ್ ಇದು? ಸರ್ 2012 ಮಾಡಲು ಸರ್. ಇಟಿಯೋಸ್ GD ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಕಿಲೋಮೀಟರ್ಸ್ 83,000 ಓಡಿದೆ. 4ಕ್ಕೆ 4 ಸಹ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ವೆಹಿಕಲಲ್ಲಿ. ನೋಡ್ತಿರ್ಬೋದು ವೀಕ್ಷಕರೇ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 4 ಲೆದರ್ ಅಪರಾಸ್ಟ್ರಿ ಬರುತ್ತೆ. ಓಕೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮು, ವೆರಿ ನೀಟ್ ಇಂಟೀರಿಯರ್, ವೆರಿ ಬ್ಯೂಟಿಫುಲ್ ಮೇಂಟೈನ್ಡ್ ವೆಹಿಕಲ್ ಸರ್. ನೋಡ್ತಿರ್ಬೋದು GD ಇದು ಡೀಸೆಲ್ ವೇರಿಯಂಟು. ಏರ್ ಬ್ಯಾಗು, ABS ಅದೆಲ್ಲ ಬರಲ್ಲ. ABS ಬರುತ್ತೆ, ಏರ್ ಬ್ಯಾಗ್ ಬರಲ್ಲ. ಹೌದು. ಸೊ ಅದನ್ನು ಬಿಟ್ಟರೆ ನಿಮಗೆ ಬೇಸಿಕ್ ಫೀಚರ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಆ್ಯಂಡ್ ಲೆದರ್ ಅಪಲ್ಸ್ಟ್ರಿ ಹಾಕಿದ್ದಾರೆ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ 4,15,000 ಫೈನಲ್ ಕೊಡ್ತೀನಿ ಸರ್. ವೆಹಿಕಲ್ ನಂಬರ್ ಸಹ ಫ್ಯಾನ್ಸಿ ನಂಬರ್ ಸರ್, 7474. ನೋಡ್ತಿರ್ಬೋದು ವೀಕ್ಷಕರೇ, ಇಟಿಯೋಸ್ GD ಡೀಸೆಲ್ ವೇರಿಯಂಟು. ಡೀಸೆಲ್ ವೇರಿಯಂಟ್ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸೊ ಹಾಗಾಗಿನೇ ಎಲ್ಲೋ ಬೋರ್ಡ್ಗೆ ತುಂಬ ಜನ ಈ ಒಂದು ವೆಹಿಕಲ್ನ ಯೂಸ್ ಮಾಡೋದು. ಸರ್ ಎಷ್ಟು ಕೊಡುತ್ತೆ ಮೈಲೇಜು? ಸರ್ ಇದು 22ವರೆಗೂ ಬರುತ್ತೆ ಸರ್. ಇಟಿಯೋಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಮೇಂಟೆನೆನ್ಸ್ ಕಮ್ಮಿ ಆ್ಯಂಡ್ ಒಳ್ಳೆ ಮೈಲೇಜ್ ಬರುತ್ತೆ ವೆಹಿಕಲ್. ಸೂಪರ್ ಸರ್. ಮೈಲೇಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಿಮ್ಗೆ 22ವರೆಗೂ ಬರುತ್ತೆ, ಡಿಪೆಂಡಿಂಗ್ ಆನ್ ದ ಡ್ರೈವಿಂಗ್ ಕಂಡೀಷನ್ನು. ಹಾಗೆ ಈ ಫಾರ್ಚುನರ್ ನೋಡಿರ್ತೀರಾ ಲಾಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಇದೇ ಒಂದು ಫಾರ್ಚುನರ್ದು ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಹಾಕಿದ್ದೀನಿ, ರಿವ್ಯೂ, ಅದನ್ನು ಕೂಡ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಒಂದು ಮಹೇಂದ್ರ ಸ್ಕಾರ್ಪಿಯೋ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಮಹೀಂದ್ರ ಸ್ಕಾರ್ಪಿಯೋ 2013 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಸೂಪರ್ ಕ್ಲಾಸ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಈ ವೆಹಿಕಲಲ್ಲೂ ಸಹ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. ಈ ವೆಹಿಕಲ್ ಬಂದು SLE ವೇರಿಯಂಟು, ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ. 7 ಸೀಟರ್ ವೆಹಿಕಲ್ ಸರ್. 7 ಸೀಟರ್ ವೆಹಿಕಲ್ಲು ನೋಡ್ತಿರ್ಬೋದು. ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ. ಹಾಗೆ ಆಟೋಮೆಟಿಕ್ ORVMs ಬರುತ್ತೆ, ಇಂಟರ್ನಲಿ ಅಡ್ಜಸ್ಟಬಲ್ ORVMs. ಬಾಡಿ ಲೈನ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ವೆಹಿಕಲ್ಲು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್. ಸಿಂಗಲ್ ಓನರ್ ಮೇಂಟೈನ್ಡು ಸರ್. ಅವಾಗಲೇ ಏನು ಹೇಳ್ತಾ ಇದ್ರಿ, ಟಾಕಿಂಗ್ ವರ್ಷನ್ ಅಂತ? ಹೌದು, ಟಾಕಿಂಗ್ ವರ್ಷನ್ ಸರ್ ಇದು. ಏನು ಸರ್ 2013 ಮಾಡಲ್ ಟಾಕಿಂಗ್ ವರ್ಷನ್. ಟಾಕಿಂಗ್ ವರ್ಷನ್ ಅಂತಂದರೆ ವೆಹಿಕಲ್ ನಿಮಗೆ ಇನಿಷಿಯೇಟ್ ಮಾಡುತ್ತೆ, ಲೈಕ್ ನೀವು ಅಲರ್ಟ್ ಕೊಡ್ತಾ ಇರುತ್ತೆ. ಆಲ್ ಟೈಪ್ಸ್ ಆಫ್ ಅಲರ್ಟ್. ವೆಹಿಕಲಲ್ಲಿ ಇಂಜಿನ್ ಪ್ರಾಬ್ಲಮ್ ಇದೆ ಅಂತ ಹೇಳುತ್ತೆ.
ಸೀಟ್ ಬೆಲ್ಟ್ ಹಾಕಿ ಅಂದ್ರೆ ಸೀಟ್ ಬೆಲ್ಟ್ ಹಾಕಿ ಅನ್ನತ್ತೆ, ವೆಹಿಕಲ್ ಯಾವ ರೀತಿ ಇದೆ, ಡೋರ್ ಹಾಕಿಲ್ಲ ಅಂತ ಹೇಳಿದ್ರೆ ಡೋರ್ ಹಾಕಿ ಡೋರ್ ಹಾಕಿ ಅಂತ ಹೇಳುತ್ತೆ, ಪ್ರತಿಯೊಂದು ಅದು ಸಜೆಸ್ಟ್ ಮಾಡ್ತಾ ಇರುತ್ತೆ ಸರ್. ಸೂಪರ್ ಸರ್. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಈ ವೆಹಿಕಲ್ ಆನ್ ಅನ್ SR ನೋಡಿ 6 lakhs ಕೊಡ್ತೀನಿ ಸರ್. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 6 lakhs ಕೊಡ್ತೀನಿ. 6 ಲಕ್ಷಕ್ಕೆ ಮಾಡ್ಕೊಡ್ತೀರಾ, ನೋಡ್ಬೋದು. ನೆಕ್ಸ್ಟ್ ಒಂದು ವೈಟ್ ಕಲರ್ ಪೋಲೋ ಇದೆ ನೋಡ್ತಿರ್ಬೋದು, ಹೈಲೈನು. ಎಸ್ ಸರ್. ಸರ್ ಪೋಲೋ ಹೈಲೈನ್ ಇದು 2014 ಮಾಡಲ್ಲು, ಓಕೆ. ಡೀಸೆಲ್ ವೇರಿಯಂಟ್. ಹೈಲೈನ್ ಅಂದರೆ ಟಾಪ್ ಆ್ಯಂಡ್ ವೆಹಿಕಲಲ್ಲಿ ಬರೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ 4, ಮ್ಯಾಗ್ ವೀಲ್ ಬರುತ್ತೆ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ವಿತ್ ಏರ್ ಬ್ಯಾಗ್ ಬರುತ್ತೆ, ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲರ್ ಬರುತ್ತೆ ಸರ್. ಆ್ಯಂಡ್ ಇಂಟರ್ನಲ್ಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಇದರಲ್ಲಿ. ಹಾಗೆ ಈ ಒಂದು ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಎಲ್ಲ ಹಾಕಿದ್ದಾರೆ. ಅದೆಲ್ಲ ಫಿಟ್ಟಿಂಗ್ ಕಸ್ಟಮರ್ ಮಾಡ್ಕೊಂಡಿದ್ದಾರೆ. ಎಸ್ ಸರ್. ಗಾಡಿ ಕಂಡೀಷನ್, ಇಂಜಿನ್ ಕಂಡೀಷನ್, ರನ್ನಿಂಗ್ ಕಂಡೀಷನ್ ಎಲ್ಲ ವೆರಿ ಬ್ಯೂಟಿಫುಲ್ ಆಗಿದೆ. ಈ ವೆಹಿಕಲ್ನ ಫೈನಲ್ ಒಂದು 3,60,000 ಮಾಡ್ಕೊಡ್ತೀನಿ ಸರ್. 3,60,000ಕ್ಕೆ ಹೈಲೈನು ಪೋಲೋ ಸಿಗ್ತಾ ಇದೆ. 2014 ಮಾಡಲ್. ಹೌದು ಸರ್. ಸೂಪರ್ ಸರ್. ಹಾಗಾದ್ರೆ ಹಾಗೆ ಸರ್ ಇನ್ನೊಂದು ಈ ಒಂದು ಗಾಡಿ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಸರ್ ಈ ವೆಹಿಕಲ್ 90,000 ಪ್ಲಸ್ ಡ್ರೈವನ್ ಆಗಿದೆ ಸರ್. 90,000 ಪ್ಲಸ್ ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು ಸರ್. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. 4 ಬ್ರ್ಯಾಂಡ್ ನ್ಯೂ ಇದೆ ಸರ್ ಟೈರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ಲು ಇನ್ನೂ ಸಾಕಷ್ಟು ವೆಹಿಕಲ್ಸ್ ಇದೆ. ಸೊ ಇದರಲ್ಲಿ ಕೆಲವೊಂದು ಬುಕ್ ಆಗಿದೆ, ಕೆಲವೊಂದು ಹಂಗೆ ಇದೆ, ಬಂದು ಚೆಕ್ ಮಾಡ್ಬೋದು ನೀವು. ಪಾರ್ಟ್ 1 ವಿಡಿಯೋಲು ಕೂಡ ಇವೆಲ್ಲ ತೋರಿಸಿದ್ವಿ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ಪಾರ್ಟ್ 1ಅಲ್ಲಿ ಯಾವ್ದು ತೋರಿಸಿಲ್ಲ ಅದನ್ನು ಮಾತ್ರ ತೋರಿಸ್ತೀವಿ ನಿಮಗೆ. ಇಲ್ಲೊಂದು ಸ್ಕಾರ್ಪಿಯೋ ನೋಡ್ಬೋದು, ಸೇಮ್ ಅದೇ ಕಲರು ಅದೇ ಕಂಡೀಷನ್ ಅಂತ ಹೇಳ್ಬೋದು. ಸೊ ಯಾವ ಮಾಡಲು ಸರ್ ಇದು? ಸರ್ ಇದು 2010 ಮಾಡಲ್ ಸ್ಕಾರ್ಪಿಯೋ. ನೀವು ಈ ಮುಂಚಿತವಾಗಿ ನೋಡಿದ್ ಬಂದು 2013 ಮಾಡಲು SLE ವೇರಿಯಂಟು. ಇದು VLX ವೇರಿಯಂಟ್ ಸರ್, ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್ ಇದು. ಓಕೆ. ಇದರಲ್ಲಿ ಮ್ಯಾಗ್ ವೀಲ್ ಬರುತ್ತೆ ವಿತ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್ ಇದು ವೆಹಿಕಲ್. ಅದು 7 ಸೀಟರು, ಇದು 8 ಸೀಟರು. ಇದು ಫುಲ್ಲಿ ಟಾಪ್ ಎಂಡ್ ಅಂತೇಳಿ ಹೇಳ್ಬೋದು. ಅದಕ್ಕೆ ಕಂಪ್ಯಾರಿಟಿವ್ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಸಿಕ್ಕಾಪಟ್ಟೆ ಬರುತ್ತೆ ಇದರಲ್ಲಿ. ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಅದರಲ್ಲಿ ಬರ್ತಿರ್ಲಿಲ್ಲ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಮ್ಯಾಗ್ ವೀಲ್ ಬರುತ್ತೆ ಇದರಲ್ಲಿ, ಆ ವೆಹಿಕಲ್ ಅಲ್ಲಿ ಮ್ಯಾಗ್ ವೀಲ್ ಬರಲ್ಲ. ಇದು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ ಫೈನಲ್ ಒಂದು 5 lakhs ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಎಷ್ಟು ಕಿಲೋಮೀಟರ್ ಡ್ರಿವನ್ ಸರ್ ಇದು? ಸರ್ ಈ ವೆಹಿಕಲ್ 96,000 97,000 ನೋಡಿದೆ ಸರ್. 96,000 ಕಿಲೋಮೀಟರ್ ಹೆಚ್ಚು ಕಮ್ಮಿ ಡ್ರಿವನ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 5 ಲ್ಯಾಕ್ಗೆ ಈ ಒಂದು ಸ್ಕಾರ್ಪಿಯೋ ಸಿಗ್ತಾ ಇದೆ. ನೋಡ್ತಿರ್ಬೋದು, ಸ್ಕಾರ್ಪಿಯೋ ನೋಡ್ತಿರೋರಿಗೆ ಒಂದಲ್ಲ 2 ಆಪ್ಷನ್ ಇದೆ. ಹೌದು. ಬಂದು ಚೆಕ್ ಮಾಡ್ಕೊಂಡು ಟೆಸ್ಟ್ ಡ್ರೈವ್ ನೋಡ್ಕೊಂಡು ತಗೊಂಡು ಹೋಗ್ಬೋದು. ಖಂಡಿತ ಸರ್. ಸೊ ಹೇಗೆ ನಿಮಗೆ ಮಹೇಂದ್ರ XUV ಮತ್ತೆ ಈ ಒಂದು ಇದೆಲ್ಲ ಸ್ಕಾರ್ಪಿಯೋ ಎಲ್ಲ 2 ಆಪ್ಷನ್ ಇತ್ತು, ಅದೇ ಥರ ಇದು ಕೂಡ 2 ಆಪ್ಷನ್ ಇದೆ ನಿಮಗೆ ಇಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ. ಅದೊಂದು ಪಾಸಿಟಿವ್ ಅಡಿಷನ್ ನಿಮಗೆ. ಖಂಡಿತವಾಗ್ಲೂ ಬಂದಾಗ ಒಂದಲ್ಲ ಒಂದು ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಒಂದು ಈಕೋ ನೋಡ್ತಾ ಇದ್ದೀರಾ, ಒಂದಲ್ಲ 2 ಈಕೋ ನೋಡ್ತಾ ಇದ್ದೀರಾ, ಬ್ಯಾಕ್ ಟು ಬ್ಯಾಕ್, 2 ಕೂಡ ಸಿಂಗಲ್ ಓನರ್ ಅಂತೆ. ಸರ್ ಈ ಗಾಡಿ ಬಗ್ಗೆ ಹೇಳ್ಬಿಡಿ ಸರ್ ಫಸ್ಟ್. ಸರ್ 2 ಸಹ ಸಿಂಗಲ್ ಓನರ್ ವೆಹಿಕಲ್, 2 2018. ಇವಾಗ ನೀವು ನೋಡ್ತಾ ಇರೋದು ಬಂದು 5 ಸೀಟರ್ ವಿತ್ AC 2018 ಮಾಡಲ್, 41,000 ಕಿಲೋಮೀಟರ್ಸ್ ಡ್ರೈವನ್ ಆಗಿದೆ ವೆಹಿಕಲ್. ವೆಹಿಕಲ್ ಕಮ್ಸ್ ವಿತ್ AC, ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಕಂಪ್ಲೀಟ್ ಲೆದರ್ ಅಪೋಲಾಸ್ಟ್ರಿ ಆ್ಯಂಡ್ ಪಯನಿಯರ್ ಮ್ಯೂಸಿಕ್ ಸಿಸ್ಟಮ್ ಸರ್. ಓಕೆ. ವೆಹಿಕಲ್ ಕಂಡೀಷನ್ ವೆರಿ ಬ್ಯೂಟಿಫುಲ್ ಆಗಿದೆ. ಈ ವೆಹಿಕಲ್ 4,50,000 ಆಗುತ್ತೆ ಸರ್ ಕಸ್ಟಮರ್ಗೆ. 4,50,000 ಫೈನಲ್ ಆಗುತ್ತೆ. 2018 ಬರುತ್ತೆ. ಹೌದು, ವಿತ್ AC 2018 ಬರೀ 41,000 ಕಿಲೋಮೀಟರ್ ಓಡಿರುವಂಥ ಗಾಡಿ ಸರ್. ಓಕೆ ಸರ್. ಹಾಗಾದ್ರೆ G9. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಈಕೋ ಇದೆ. ಎಸ್ ಸರ್. ಸರಿ, ಇನ್ನೊಂದು ಈಕೋ ಇದು ಬಂದು ಇದು ಸಹ 2018. ಇದು 7 ಸೀಟರು ನಾನ್ AC ವೆಹಿಕಲ್. ಓಕೆ. ಇದರಲ್ಲೂ ಸಹ ನಿಮಗೆ ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ವೆಹಿಕಲ್ ಎಕ್ಸ್ಟೀರಿಯರ್ ಇಂಟೀರಿಯರ್ ವೆರಿ ಬ್ಯೂಟಿಫುಲ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. 62,000 ಕಿಲೋಮೀಟರ್ಸ್ ಡ್ರೈವನ್ ಆಗಿದೆ ಸರ್. 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 2 ಕೂಡ ಲೆಸ್ ಡ್ರಿವನ್. ಹೌದು. ಈ ವೆಹಿಕಲ್ ನಿಮಗೆ 4,20,000 ಆಗುತ್ತೆ ಸರ್ ಫೈನಲ್. 4,20,000 ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ಒಂದು ಫಿಗೋ ಇದೆ ನೋಡ್ತಿರ್ಬೋದು, ವೈಟ್ ಕಲರ್ ಅಲ್ಲಿ. ಎಸ್ ಸರ್. ಸರ್ ವೈಟ್ ಕಲರ್ ಫೋರ್ಡ್ ಫಿಗೋ 2010 ಮಾಡಲ್ ವಿತ್ ಆಲ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್. ವೆಹಿಕಲ್ ಕಮ್ಸ್ ವಿತ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಆ್ಯಂಡ್ ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸ್ಟೀರಿಯೋ ಸಿಸ್ಟಮ್. ವೆಹಿಕಲ್ ಕಂಡೀಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಔಟ್ಲುಕ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು. ಈ ವೆಹಿಕಲ್ ಫೈನಲ್ ಒಂದು 2,30,000 ಆಗುತ್ತೆ ಸರ್. 2,30,000 ಆಗುತ್ತೆ. 2010 ಮಾಡಲು ಡೀಸೆಲ್ ಇಂಜಿನ್. 10 ಮಾಡಲ್ಲು ಡೀಸೆಲ್ ಇಂಜಿನು 2,30,000 ಫೈನಲ್ ಆಗುತ್ತೆ ನಿಮಗೆ. ಆ್ಯಂಡ್ ಡೀಸೆಲ್ ಬಂದು ಫಿಗೋದಲ್ಲಿ ನಿಮ್ಗೆ ಒಳ್ಳೆ ಮೈಲೇಜೇ ಬರುತ್ತೆ. ಆಲ್ಮೋಸ್ಟ್ 20 ತನಕನೂ ಮೈಲೇಜ್ ಬರುತ್ತೆ ನಿಮಗೆ. 20+ ಬರುತ್ತೆ ಚೆನ್ನಾಗಿ ಡ್ರೈವ್ ಮಾಡಿದ್ರೆ ಸರ್. ಇದು ಮತ್ತೆ ಇನ್ನೊಂದು ಇದರಲ್ಲಿ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಡ್ಯೂರೋಟೆಕ್ ZXi. ಇದು ಮಿಡ್ ವೇರಿಯಂಟ್. ಹೌದು. ಸೊ ಫಿಗೋದಲ್ಲಿ ನಿಮಗೆ ಮಿಡ್ ವೇರಿಯಂಟ್ ಆಗಲಿ ಮತ್ತು ಟಾಪ್ ಎಂಡ್ ವೇರಿಯಂಟ್ ಆಗಲಿ ಎಲ್ಲದರಲ್ಲೂ ಕೂಡ 2 ಪವರ್ ವಿಂಡೋ ಬರೋದು. ಓನ್ಲಿ ನಿಮಗೆ ಮ್ಯಾಗ್ ವೀಲ್ ಒಂದು ಅಡಿಷನ್ ಆಗುತ್ತೆ ಟಾಪ್ ಎಂಡಲ್ಲಿ, ಮತ್ತು ಏರ್ ಬ್ಯಾಗ್ ಒಂದು ಅಡಿಷನ್ ಆಗುತ್ತೆ ಅಷ್ಟೇ. ಸರ್ ಮಾರುತಿ SX4 VDI ವೇರಿಯಂಟು 2012 ಮಾಡಲು ಸರ್. ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಈ ವೆಹಿಕಲ್ ಬರೋದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ.
4 ಟೈರ್ಸ್ ಆಲ್ಮೋಸ್ಟ್ ಒಂದು 30 to 40% ಇದೆ ಅಷ್ಟೇ. ಟೈರ್ಸ್ ರಿಪ್ಲೇಸ್ ಮಾಡ್ಕೊಬೇಕು. ಬ್ರ್ಯಾಂಡ್ ನ್ಯೂ ಲೆದರ್ ಒಬ್ಬರು ಅಷ್ಟೇ ಬರುತ್ತೆ ವೆಹಿಕಲ್ಗೆ. ಸರ್ ಈ ವೆಹಿಕಲ್ಲು ರನ್ನಿಂಗ್ ಕಂಡೀಷನ್ ವೆರಿ ಬ್ಯೂಟಿಫುಲ್ ಆಗಿದೆ. ಇಂಜಿನ್ ಕಂಡೀಷನ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಇದು ಫೈನಲ್ ಒಂದು 3,50,000 ಮಾಡ್ಕೊಳ್ಳೋಣ ಸರ್. 3,50,000 ಮಾಡ್ಕೊಡ್ತೀರಾ? ಮಿಡ್ ವೇರಿಯಂಟ್ ಇದು VDI ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಆಲ್ಮೋಸ್ಟ್ ನಿಮಗೆ 18 ತನಕನೂ ಮೈಲೇಜ್ ಬರುತ್ತೆ. ಇದು 16 to 18 ಸರ್. 16 to 18 ನಿಮಗೆ ಮೈಲೇಜ್ ಬರುತ್ತೆ. ಅದೇ ಪೆಟ್ರೋಲ್ ಸ್ವಲ್ಪ ನಿಮ್ಗೆ ಮೈಲೇಜ್ ಕಮ್ಮಿ ಬರುತ್ತೆ SX4 ಅಲ್ಲಿ. ಹೌದು. ಆ್ಯಂಡ್ ಕಿಲೋಮೀಟರ್ ಎಷ್ಟು ಬಂದು ಸರ್ ಇದು? ಕಿಲೋಮೀಟರು ಸರ್ ಎಕ್ಸಾಕ್ಟ್ಲಿ ಮೈಂಡಲ್ಲಿಲ್ಲ, ಒಂದು 80+ ಇದೆ ಸರ್. 80+ ಕಿಲೋಮೀಟರ್, 80,000+ ಕಿಲೋಮೀಟರ್ ಡ್ರಿವನ್ ಆಗಿದೆ. ಮತ್ತೊಂದು SX4. ಎಸ್ ಸರ್. ಸರ್ SX4 ಇದು 2008 ಮಾಡಲು ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಗಾಡಿನೇ ಬೇಕು ನನಗೆ ಅಂತ ಹೇಳೋರು ಯಾರು ಬೇಕಾದ್ರೆ ತಗೋಬೋದು. ನೀವು ಪ್ರೀವಿಯಸ್ ನೋಡಿದ್ದು VDI, ಇದು VXI. ಇದರಲ್ಲಿ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಬ್ರ್ಯಾಂಡ್ ನ್ಯೂ ಲೆದರ್ ಅಪೋಲಾಸ್ಟ್ರಿ ವಿತ್ ಒಂದು 30 to 35% ಟೈರ್ಸ್ ಇದೆ. ವೆಹಿಕಲ್ ರನ್ನಿಂಗ್ ಕಂಡೀಷನ್ ವೆರಿ ಬ್ಯೂಟಿಫುಲ್ ಇದೆ. ಇಂಜಿನ್ ಕಂಡೀಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವೆಹಿಕಲ್ ಒಂದು 2,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000 ಆಗುತ್ತೆ. ಹೌದು, ನೋಡ್ತಿರ್ಬೋದು ವೀಕ್ಷಕರೇ, ಎರಡೂ ಗಾಡಿಲೂ ಕೂಡ ನಿಮಗೆ ಡಿಫಾಗರ್ ಬರುತ್ತೆ. ಫಾಗ್ ಲ್ಯಾಂಪ್ ಎಲ್ಲ ಬರಲ್ಲ ಇದರಲ್ಲಿ, ವೇರಿಯಂಟ್ ಆಗಿರೋದ್ರಿಂದ. ನೆಕ್ಸ್ಟು ಒಂದು ಹೋಂಡಾ ಸಿಟಿ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಹೋಂಡಾ ಸಿಟಿ VTEC ನಾರ್ಮಲ್ ಅಲ್ಲ, ಇದು ನಾರ್ಮಲ್ GX ಎಲ್ಲ ಬರುತ್ತೆ. ಇದು ಬಂದು VTEC 2008 ಮಾಡಲು, 3rd ಓನರ್ ವೆಹಿಕಲು. FC ಎಲ್ಲ ಮಾರ್ಚ್ವರೆಗೂ ರನ್ನಿಂಗ್ ಇದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ, ನಾವು ಮಾಡಿಸಿ ಕೊಡ್ತೀವಿ ವಿತ್ ಅನ್ ಅಡಿಷನಲ್ ಚಾರ್ಜಸ್. ಈ ವೆಹಿಕಲ್ ಬರೋ ಫೀಚರ್ಸು AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು ಆ್ಯಂಡ್ ಆ ಸ್ಪೋರ್ಟಿ ಇಂಜಿನ್ ಆಫ್ VTEC. ಮ್ಯಾಗ್ ವೀಲ್ ಬರುತ್ತೆ. ಟೈರ್ಸ್ ಒಂದು 20 to 30% ಟೈರ್ಸ್ ಇದೆ ಸರ್. ಓಕೆ ಸರ್, ಈ ವೆಹಿಕಲ್ ಫೈನಲ್ ಒಂದು 1,75,000 ಮಾಡ್ಕೊಡ್ತೀನಿ ಸರ್. 1,75,000 ಆಗುತ್ತೆ. ಹೌದು. ಆ್ಯಂಡ್ VTEC ಬಗ್ಗೆ ಆಲ್ರೆಡಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಎಷ್ಟು ಪವರ್ಫುಲ್ ಇಂಜಿನ್ ಅಂತ ಹೇಳಿ. ಸೊ ಹೋಂಡಾ ಸಿಟಿ ಇಟ್ಟಾಗಿದ್ದೇನೆ ಸೊ ಆ ಒಂದು ಇಂಜಿನಿಂದ ಅಂತ ಹೇಳ್ಬೋದು. ನೆಕ್ಸ್ಟು ಒಂದು ಬೊಲೆರೋ ಇದೆ ಸರ್. ಈ ಬೊಲೆರೋ ನಾವು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿರ್ಬೋದು. ಸರ್, ಕಸ್ಟಮರ್ ಪ್ಯಾಕ್ ಆ್ಯಂಡ್ ಸೆಲ್ ವೆಹಿಕಲ್ ಇದು. ವಿತ್ ಆಲ್ಮೋಸ್ಟ್ ಒಂದು 1,00,000 ರೂಪೀಸ್ ಪ್ಲಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ ವೆಹಿಕಲ್ಗೆ. ವೆಹಿಕಲ್ ತುಂಬ ಚೆನ್ನಾಗಿದೆ. 2008 ಮಾಡಲು, 2nd ಓನರ್ ವೆಹಿಕಲು. SR ನೋಡಿ 3,30,000 ಆಗುತ್ತೆ ಸರ್. ಈ ವೆಹಿಕಲ್ ನೀವು ರೂಫ್ ಅಂತೂ ತೋರಿಸಲೇಬೇಕು. ರೂಫ್ಗೆ ಅಂತಲೇ ತುಂಬ ಕಷ್ಟ ಮಾಡಿದ್ದಾರೆ ಕಸ್ಟಮರ್. ನೋಡ್ತಿರ್ಬೋದು ವೀಕ್ಷಕರೇ, ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿದ್ದಾರೆ, ರೂಫಿಂಗ್ ಚೇಂಜ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಫ್ಲೋರಿಂಗ್ ಮಾಡಿದ್ದಾರೆ ಇದು ಒಂದು ಗಾಡಿಗೆ. ಪ್ರತಿಯೊಂದು ಅಪ್ಡೇಟು ಕೂಡ ಮಾಡಿದ್ದಾರೆ ಈ ಗಾಡೀಲಿ. ಹಾಗೆ ಬ್ರಾಡ್ ಟೈರ್ಸು ವಿತ್ ಮ್ಯಾಗ್ ವೀಲ್ ಹಾಕಿದ್ದಾರೆ. ಇದರಲ್ಲಿರೋ ಮ್ಯಾಗ್ ವೀಲ್ ಬಂದು ಕೊರಿಯನ್ನಿಂದ ಇಂಪೋರ್ಟ್ ಮಾಡಿ ಮಾಡಿಸಿರೋದು ಸರ್. ಸೂಪರ್ ಸರ್. ಸರ್ ಎಷ್ಟು ಹೇಳಿ? 3,30,000 ಮಾಡ್ಕೊಡ್ತೀರಾ? ಫೈನಲ್ ಮಾಡ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಒಂದು ಸ್ವಿಫ್ಟ್ ಡಿಸೈರ್ ನೋಡ್ತಿದ್ದೀರಾ? ಎಸ್ ಸರ್. ಸರ್ ಸ್ವಿಫ್ಟ್ ಡಿಸೈರ್ VDI ಮಿಡ್ ವೇರಿಯಂಟ್. ಇದು ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲಲ್ಲಿ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ವೆಹಿಕಲ್ ಬರೋದು AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಪಯನಿಯರ್ ಸೋನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಇದಕ್ಕೆ. ಓಕೆ ಸರ್, ಈ ವೆಹಿಕಲ್ಲು ಸಿಂಗಲ್ ಓನರ್ ವೆಹಿಕಲ್ಲು ನಿಮ್ಗೊಂದು 2,95,000 ಕೊಟ್ಬಿಡ್ತೀನಿ ಸರ್. 9 ಮಾಡಲ್ 2,95,000 ಕೊಡ್ತೀರಾ? ಸ್ವಿಫ್ಟ್ ಡಿಸೈರು ಡೀಸೆಲ್ ಇಂಜಿನ್ VDI. ಇದರಲ್ಲಿ ನಿಮಗೆ ಫಾಗ್ ಲ್ಯಾಂಪು, ಏರ್ ಬ್ಯಾಗ್ಸು ಮತ್ತು ರೇರ್ ಡಿಫಾಗರ್, ವೈಪರ್ ಬರಲ್ಲ. ಫಾಗ್ ಲ್ಯಾಂಪ್ ಬರಲ್ಲ, ಮಿಕ್ಕಿದ್ದೆಲ್ಲ ಬರುತ್ತೆ. ಸೊ ಹಾಗೆ ಎಷ್ಟು ಕೊಡುತ್ತೆ ಸರ್ ಮೈಲೇಜ್ ಇದು? ಸರ್ ಡಿಸೈರ್ ನಾರ್ಮಲ್ ಗೊತ್ತಿರೋಂಗೆ ಎಲ್ಲರಿಗೂ ಒಂದು 20+ ಬರುತ್ತೆ ಸರ್. 20+ ಬರುತ್ತೆ. ಹೌದು. ಸೊ ಇದು ಹೇಳ್ತಿರೋದು ಕಿಶೋರ್ ಸರ್ ಹೇಳ್ತಿರೋ ಮೈಲೇಜ್ ಬಂದ್ಬಿಟ್ಟು ಡ್ರೈವಿಂಗ್ ಚೆನ್ನಾಗಿದ್ರೆ, ಡೀಸೆಂಟ್ ಡ್ರೈವಿಂಗ್ ಇದ್ರೆ ಮಾತ್ರ. ಹೌದೌದು. ಕಸ್ಟಮರ್ ಆಮೇಲೆ ರಫ್ ಅಂಡ್ ಯಾಕೆ ಅಂತ ಹೇಳಿದ್ರೆ ಎಷ್ಟು ನೀವು ಇದರಿಂದ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನೀವು ಯಾವ ಥರ ಡ್ರೈವ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ. ಸೊ ಡಿಸೈರ್ ಬಂದ್ಬಿಟ್ಟು ಅಷ್ಟು ಮೈಲೇಜ್ ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಯಾನ್ ನೋಡ್ತಾ ಇದ್ದೀರಾ? ಎಸ್ ಸರ್. ಸರ್ ಹುಂಡೈ ಇಯಾನ್ 2016 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್, 53,000 ಕಿಲೋಮೀಟರ್ ಓಡಿದೆ ಅಷ್ಟೇ ಸರ್. ಇಯಾನ್ ಮ್ಯಾಗ್ನಾ ಪ್ಲಸ್ ಇದು ಮಿಡ್ ವೇರಿಯಂಟ್ +1 AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಲೆದರ್ ಆಪರೇಷನ್ ಬರುತ್ತೆ. ವೆಹಿಕಲ್ ರನ್ನಿಂಗ್ ಕಂಡೀಷನ್ ವೆರಿ ಬ್ಯೂಟಿಫುಲ್ ಆಗಿದೆ. ಟೈರ್ಸ್ ಆಲ್ಮೋಸ್ಟ್ 90% ಟೈರ್ಸ್ ಇದೆ ವೆಹಿಕಲಲ್ಲಿ. ಸರ್, ಈ ವೆಹಿಕಲ್ ಮಾರ್ಕೆಟಲ್ಲಿ ಎಲ್ಲರೂ 2013 ಮಾಡಲು, 14 ಮಾಡಲ್ಗೆ 3 ಲಕ್ಷ ಇದೆ, 3.25 ಲಕ್ಷ ಇದೆ ಅಂತ ಹೇಳ್ತಾರೆ ಸರ್. ನಾನು 16 ಮಾಡಲ್ ಕೊಡ್ತೀನಿ ಬನ್ನಿ ಸರ್. 3 ಲಕ್ಷಕ್ಕೆ 3 ಲಕ್ಷಕ್ಕೆ ಹ್ಯುಂಡೈ ಇಯಾನ್ 2016 ಮಾಡಲ್ ಕೊಡ್ತಾ ಇದ್ದೀರಾ? ಹೌದು. ಇಯಾನ್ ಪ್ಲಸ್ ಇದು. ಸೊ ಹಾಗಾಗಿ 4 ಪವರ್ ವಿಂಡೋ ಬರುತ್ತೆ ನಿಮಗೆ ಇದರಲ್ಲಿ. ಹೌದು, ನೋಡ್ತಿರ್ಬೋದು. ಆ್ಯಂಡ್ 53,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ನು. ಮೈಲೇಜ್ ಕೂಡ ಇಯಾನ್ ನಿಮಗೆ ಚೆನ್ನಾಗಿ ಬರುತ್ತೆ. ಸಿಟಿ ಒಳಗಡೆ ಡ್ರೈವ್ ಮಾಡೋಕ್ಕೆ ಮಾಡಿಸಿದ ಗಾಡಿ ಅಂತ ಹೇಳ್ಬೋದು ಇದು. ಖಂಡಿತ. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ಲು 2 ಬೀಟ್ ಇದೆ, ಬ್ಯಾಕ್ ಟು ಬ್ಯಾಕು. ಅದೇ ಥರ ನಿಮಗೆ ಒಂದು ಹ್ಯಾಚ್ ಬ್ಯಾಕಲ್ಲಿ ಸ್ಮಾಲ್ ಕಾರಲ್ಲಿ ಬೆಸ್ಟ್ ಬಜೆಟ್ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ಬೀಟ್ ಇದೆ. ಅದಾದ ನಂತರ ಪುಂಟೋಗಳಿದೆ. ಎಸ್ ಸರ್. ಸರ್, ಇದು ಚವರ್ಲೆಟ್ B2 2011 ಮಾಡಲು, LT ಪೆಟ್ರೋಲ್ ವೇರಿಯಂಟ್, 2nd ಓನರ್ ವೆಹಿಕಲ್ ಸರ್. ಓಕೆ. ವೆಹಿಕಲ್ ಕಮ್ಸ್ ವಿತ್ AC ಪವರ್ ಸ್ಟೀರಿಂಗ್, ಆಲ್ ಪವರ್ ವಿಂಡೋಸ್, ಆಲ್ ಲೆದರ್ ಸೀಟ್ಸ್, ಲೆದರ್ ಅಪೋಲಾಸ್ಟ್ರಿ, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸ್ಟೀರಿಯೋ ಸಿಸ್ಟಮ್. ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್. ಇದು ಟೈರ್ಸ್ ಸಹ ಆಲ್ಮೋಸ್ಟ್ ಒಂದು 85% ಮೇಲಿದೆ ಟೈರು.
ಸರ್ ಈ ವೆಹಿಕಲ್ ಕಸ್ಟಮರ್ಗೆ ಆನ್ ಎನ್ ಎಸ್ ಆರ್ ನೋಡಿ 2,15,000 ಕೊಡ್ತೀನಿ ಸರ್. 2,15,000ಕ್ಕೆ ಬೀಟ್ ಸಿಗ್ತಾ ಇದೆ. ಎಷ್ಟು ಕಿಲೋಮೀಟರ್ ಡ್ರಿವನ್ ಸರ್ ಇದು? ಸರ್ ಇದು 74,000 ಕಿಲೋಮೀಟರ್ಸ್ ಓಡಿರ್ಬೋದು. 73ರಿಂದ 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಕಿಲೋಮೀಟರ್ ಡ್ರಿವನ್ ಬಂದ್ಬಿಟ್ಟು ಸ್ವಲ್ಪ ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವೆಹಿಕಲ್ಸ್ದು ನೋಡ್ತಿರ್ಬೋದು, ಸಾಲಾಗಿ ಎಷ್ಟು ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ವೆಹಿಕಲ್ಸ್ದು ಕಿಲೋಮೀಟರ್ ಡ್ರಿವನ್ನು ತಲೆಯಲ್ಲಿ ಇಟ್ಕೊಳ್ಳೋ ಸ್ವಲ್ಪ ಕಷ್ಟನೇ. ನೆಕ್ಸ್ಟ್ ನೋಡ್ತಿರ್ಬೋದು, ಸೊ ಮತ್ತೊಂದು ಬೀಟ್ ಇದೆ ಗ್ರೀನ್ ಕಲರು. ಎಸ್ ಸರ್. ಸರ್ ಇದು ಡೀಸೆಲ್ ಇಂಜಿನ್ ಬೀಟು 2010 ಮಾಡಲು ಚವರ್ಲೆಟ್ ಬೀಟ್ LT. ಇದು ಸಹ ಸೆಕೆಂಡ್ ಓನರ್ ವೆಹಿಕಲ್ಲು. ಸಾರಿ, ಇದು ಡೀಸೆಲ್ ಅಲ್ಲ, ಇದು ಸಹ ಪೆಟ್ರೋಲ್ ಇಂಜಿನೇ ಸರ್. ಇದು ಕೂಡ ಪೆಟ್ರೋಲ್ ಇಂಜಿನೇ. ಹೌದು, ಇದು 2010 ಮಾಡಲು ಸರ್. ಪ್ರೀವಿಯಸ್ ತೋರಿಸಿ 12, ಇದು 10. ಅದು ಗ್ರೇ, ಇದು ಗ್ರೀನು. ಇದು ವೆಹಿಕಲ್ ಸೇಮ್ ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಆ್ಯಂಡ್ ಲೆದರ್ ಅಪೋಲಸ್ಟಿ ವಿತ್ ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಟೈರ್ಸು ಒಂದು 40% ಟ್ಯಾಕ್ಸ್ ಇದೆ ಈ ವೆಹಿಕಲಲ್ಲಿ. ಸರ್ ಈ ವೆಹಿಕಲ್ ಅವನ ಎಸ್ ಆರ್ ನೋಡಿ ಒಂದು 2 lakhs ಮಾಡ್ಕೊಳ್ಳೋಣ ಸರ್. 2 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಒಂದು ಚಿಕ್ಕ ವೆಹಿಕಲಲ್ಲಿ ಎಲ್ಲ ಅಚ್ಚುಕಟ್ಟಾದ ನಿಮಗೆ ಫೀಚರ್ಸ್ ಬೇಕು ಅಂತ ಹೇಳಿದ್ರೆ ಈ ಒಂದು ವೆಹಿಕಲ್ನ ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಫಾಗ್ ಲ್ಯಾಂಪು, ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ, ಡಿಫಾಗರ್ ವೈಪರ್ ಕೂಡ ಬರುತ್ತೆ, 4 ಪವರ್ ವಿಂಡೋಸು, ಪವರ್ ಸ್ಟೀರಿಂಗ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಎಲ್ಲ ಆಪ್ಷನ್ ಬರುವಂತಹ ಒಂದು ವೆಹಿಕಲ್ಲು. ಜೊತೆಗೆ ಪೆಟ್ರೋಲ್ ಇಂಜಿನ್ ಕೂಡ ನಿಮ್ಗೆ ಒಳ್ಳೆ ಮೈಲೇಜೇ ಕೊಡುತ್ತೆ. ಬೀಟ್ ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ಎಷ್ಟು ಕೊಡುತ್ತೆ ಮೈಲೇಜು? ಸರ್ ಬೀಟ್ ಒಂದು 16 to 18 ಕಿಲೋಮೀಟರ್ಸ್ ಬರುತ್ತೆ ಸರ್. 16 to 18 ಕಿಲೋಮೀಟರ್ ತನಕ ನಿಮಗೆ ಮೈಲೇಜ್ ಇದ್ರಲ್ಲಿ ಬರುತ್ತೆ. ಹೌದು. ಡೀಸೆಲ್ ಇಂಜಿನಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಒಂದು 16 ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 100% ಬರುತ್ತೆ. ನೆಕ್ಸ್ಟ್ ವೆಹಿಕಲ್ಲು ಸರ್ ಒಂದು ಫಿಯಟ್ ಪುಂಟೋ ಇದೆ ವೈಟ್ ಕಲರಲ್ಲಿ. ಎಸ್ ಸರ್. 2 ಫಿಯಟ್ ಪುಂಟೋ ಇದೆ, ಹಾಗೆ ತೋರಿಸ್ಬಿಡಿ, 2 ಹಾಗೆ ತೋರಿಸ್ಕೊಂಬೋಣ. ವೈಟ್ ಬಂದು ಪೆಟ್ರೋಲ್ ಇಂಜಿನು, ರೆಡ್ ಬಂದು ಡೀಸೆಲ್ ಇಂಜಿನು. ವೈಟ್ 2011 ಮಾಡಲು ಸೆಕೆಂಡ್ ಓನರು, ರೆಡ್ 2009 ಮಾಡಲು ಸೆಕೆಂಡ್ ಓನರು, ಸಿಂಗಲ್ ಓನರು, ಡೀಸೆಲ್ ಇಂಜಿನ್. ಓಕೆ, ಎರಡನ್ನು 2 lakhs ಆನ್ ಅವರೇಜ್ ಪ್ರೈಸ್ ಕೊಟ್ಬಿಡ್ತೀನಿ ಸರ್. 2 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಎರಡು ಕೂಡ ಎಷ್ಟು ಕಿಲೋಮೀಟರ್ ಇವನ್ ಸರ್ ಅವರೇಜ್? 80 to 85,000 ಕಿಲೋಮೀಟರ್ಸ್ ಸರ್. 80ರಿಂದ 85,000 ಕಿಲೋಮೀಟರ್ ಡ್ರಿವನ್ ವೆಹಿಕಲ್ಸ್ ಎರಡೂ ಕೂಡ. ಹಾಗೆ ಎರಡು ಕೂಡ ಮಿಡ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಎರಡು ಸಹ ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟಲ್ಲೂ ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ 4 ಬರುತ್ತೆ ಸರ್. ಡಿಫಾಗರ್ ಕೂಡ ಬರುತ್ತೆ. ಓನ್ಲಿ ಥಿಂಗ್ ಇಸ್ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ ಒಂದು ಬರಲ್ಲ ಅಷ್ಟೇ. ಎರಡು ವೆಹಿಕಲ್ ಡಿಫಾಗರ್ ಬರುತ್ತೆ, ಮ್ಯಾಗ್ವೀಲ್ ಕೂಡ ಬರಲ್ಲ ಇದರಲ್ಲಿ. ಹೌದು, ನೋಡ್ತಿರ್ಬೋದು. ಎರಡು ವೆಹಿಕಲ್ ಕೂಡ ನಿಮಗೆ ಫಿಯಟ್ ಪುಂಟೋ ಬ್ಯಾಕ್ ಟು ಬ್ಯಾಕ್ ನೋಡ್ತಿರೋದು. ಎರಡು ವೆಹಿಕಲ್ ಕೂಡ ನಿಮಗೆ 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಫಿಯಟ್ ಲೀನಿಯಾ ಎಮೋಷನ್ ಪ್ಯಾಕು ಸರ್, ವಿತ್ ಮ್ಯಾಗ್ವೀಲ್ ಬರುತ್ತೆ ಸರ್ ವೆಹಿಕಲ್. ಇದು ಆಲ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲರ್ ಬರುತ್ತೆ ವೆಹಿಕಲಲ್ಲಿ. ಆ್ಯಂಡ್ ಡ್ಯುಯಲ್ ಏರ್ ಬ್ಯಾಗು ಸಹ ಬರುತ್ತೆ ಸರ್. ಇದರಲ್ಲಿ ಲೆದರ್ ಅಪೋಲಸ್ಟಿ ಬರುತ್ತೆ ಸರ್. ಈ ವೆಹಿಕಲ್ ಓನರ್ಶಿಪ್ ಜಾಸ್ತಿ ಇದೆ, ಅದು 4th ಓನರ್ ಇದೆ ವೆಹಿಕಲ್. ಓಕೆ, ಈ ವೆಹಿಕಲ್ ಫೈನಲ್ ಒಂದು 1,85,000 ಕೊಡ್ತೀನಿ ಸರ್. 1,85,000ಕ್ಕೆ ಫಿಯಟ್ ಲೀನಿಯಾ ಸಿಗ್ತಾ ಇದೆ ವಿತ್ ಏರ್ ಬ್ಯಾಗು, ABS ಎಲ್ಲ ಆಪ್ಷನ್ ಕೂಡ ಬರುತ್ತೆ. ಏರ್ ಬ್ಯಾಗು, ABS, ಮ್ಯಾಗ್ವೀಲು, 4 ಬ್ರ್ಯಾಂಡ್ ನ್ಯೂ ಟೈರ್ಸು. ಓನ್ಲಿ ಥಿಂಗ್ ಇಸ್ ಇದು 4th ಓನರ್ ಅನ್ನೋದೇ ಮೈನಸ್ ಪಾಯಿಂಟ್. ಹೌದು ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಇದು? ಸರ್ ಇದು 63 64 ತೋರಿಸ್ತಾರೆ ಸರ್, ಬಟ್ 4th ಓನರು ಗ್ಯಾರಂಟಿ ಇಲ್ಲ ಸರ್. ನಾನು ಕನ್ಫರ್ಮ್. 4 ಓನರ್ ಈ ಥರ ನಿಮಗೆ ಒಂದ್ಸಲಿ ನೀವು ಸೆಕೆಂಡ್ ಓನರ್ ಆಗ್ತಿದ್ದಂಗೆ ಸ್ವಲ್ಪ ಹಳೆ ಮಾಡೆಲ್, ಲೇಟೆಸ್ಟ್ ಮಾಡೆಲ್ ಬಿಟ್ಟು ಹಳೆ ಮಾಡೆಲ್ಗಳೆಲ್ಲ ಸೊ ಕಿಲೋಮೀಟರ್ ಹೇಳೋದಕ್ಕಾಗಲ್ಲ. ಹೌದು, ಪ್ರೀವಿಯಸ್ಲಿ ಯಾವ ಡೀಲರ್ ಹತ್ರ ಇತ್ತೋ, ಸೊ ಯಾವ ಥರ ಅವರು ಟರ್ನ್ ಮಾಡಿರ್ತಾರೆ ಹೇಳೋಕ್ಕಾಗಲ್ಲ. ಖಂಡಿತ. ಸೊ ನೋಡ್ಕೊಂಡು ತಗೊಳ್ಳಿ, ಗಾಡಿ ಕಂಡೀಷನ್, ಇಂಜಿನ್ ಕಂಡೀಷನ್ ಚೆಕ್ ಮಾಡ್ಕೊಂಡು ತೊಗೊಂಡೋಗಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಅದಕ್ಕೆ ಮುಂಚೆ ನೆಕ್ಸ್ಟ್ ವೆಹಿಕಲ್ ಮುಂಚೆ ಕಸ್ಟಮರ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮಗೆ ಗಾಡಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಯಾರು ಮೆಕ್ಯಾನಿಕನ್ ಕರ್ಕೊಂಬನ್ನಿ, ವೆಹಿಕಲ್ ನೋಡ್ಕೊಳ್ಳಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ತೊಗೊಂಡೋಗಿ. ಮೆಕ್ಯಾನಿಕ್ ಕನ್ಫರ್ಮೇಷನ್ ಕೊಡಬೇಕು, ನೀವು ಸ್ಯಾಟಿಸ್ಫೈ ಆಗಿರಬೇಕು, ಆ ನಂತರನೇ ತೊಗೊಂಡೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸೂಪರ್ ಸರ್, ಒಳ್ಳೆ ಮಾತು ಹೇಳಿದ್ರೆ. ಹಾಗೆ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು i10 ಇದೆ. ಎಸ್ ಸರ್. ಸರ್ ಹುಂಡೈ i10 2010 ಮಾಡಲು. ಇದು ಕಪ್ಪಾ ಎಡಿಷನ್, ನಾರ್ಮಲ್ ಅಲ್ಲ, ಇದು ಕಪ್ಪಾ 2 ಬೇರೆ ಇಂಜಿನೇ ಬರೋದಕ್ಕೆ. ಈ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್. ಬರೀ 63,000 ಕಿಲೋಮೀಟರ್ಸ್ ಡ್ರೈವನ್, 68,000 ಕಿಲೋಮೀಟರ್ಸ್ ಡ್ರೈವನ್ ಆಗಿದೆ ವೆಹಿಕಲ್ ಇದು. ಸರ್ ಈ ವೆಹಿಕಲ್ ಕಸ್ಟಮರ್ಗೆ ಎಷ್ಟಕ್ಕೆ ಮಾಡ್ಕೊಳ್ಳೋಣ ಅಂತೀರಾ ಸರ್? ನೀವು ಹೇಳಿ ಪ್ರೈಸು. ನೀವೇ ಒಂದು ಪ್ರೈಸ್ ಕೊಡಿ ನಿಮ್ಮ ಕಸ್ಟಮರ್ಸ್ಗೆ, ನಮ್ಮ ಕಸ್ಟಮರ್ಸ್ಗೆ ಅಂತ ಹೇಳೋಣ. ಸೊ i10 ಸರ್ ಮಾರ್ಕೆಟ್ ರೇಟು 1.2 ಕಪ್ಪಾ ಎಡಿಷನ್ದು ಒಂದು 270 ಬೇಡ ಸರ್, 260 ಕೊಡೋಣ, ತಗೊಳ್ಳಿ ಸರ್. 260 ಕೊಡ್ತೀರಾ? 260 ಕೊಡೋಣ ನಮ್ಮ ಕಸ್ಟಮರ್. ನೋಡ್ತಿರ್ಬೋದು ವೀಕ್ಷಕರೇ. ಸೊ ಕಪ್ಪಾ ಎಡಿಷನ್ನು ಮ್ಯಾಗ್ನಾ ವೆಹಿಕಲ್ಲು ನಿಮಗೆ 260 ಸಿಗ್ತಾ ಇದೆ. ಅದು ಕೂಡ 2010 ಮಾಡಲು. 68,000 ಕಿಲೋಮೀಟರ್ಸ್ ಡ್ರೈವನು. ಈ ಕ್ವಾಲಿಟಿಲಿ ಸಿಗೋದು ಕಷ್ಟ ಗಾಡಿಗಳು. ನೋಡ್ತಿರ್ಬೋದು ವೀಕ್ಷಕರೇ, ಸ್ಟಾಕಲ್ಲಿ ಇದೆ ಗಾಡಿ, ಯಾವುದು ಕೂಡ ನಿಮಗೆ ರೀಪೇಂಟ್ ಆಗಿಲ್ಲ. ಯಾವುದೇ ರೀತಿ ಇಂಟೀರಿಯರಲ್ಲೂ ಕೂಡ ಸ್ಟಾಕ್ ಸೀಟ್ಸೇ ಇದೆ. ಸೊ ಒಂದ್ಸಲಿ ಬಂದು ಇಂಜಿನ್ ಕಂಡೀಷನ್ ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಆಲ್ಟೋ ಇದೆ. ಆಲ್ಟೋ K10 ಅಲ್ಲ ಸರ್ ಇದು? ಹೌದು ಸರ್, ಆಲ್ಟೋ K10 2014 ಮಾಡಲು, VXI ವೇರಿಯಂಟು, ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸು. ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ.
ಪ್ಲಸ್ 55 to 56,000 ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ ಅಷ್ಟೇ ವೆಹಿಕಲ್. ಓಕೆ ವೆಹಿಕಲ್ ಬರೋದು AC, ಪವರ್ ಸ್ಟೇರಿಂಗ್ ಆ್ಯಂಡ್ ಡ್ಯುಯಲ್ ಪವರ್ ವಿಂಡೋಸ್ ಬರುತ್ತೆ ಸರ್ ವೆಹಿಕಲ್ಗೆ. ಓಕೆ, ಆಕ್ಸಿಡೆಂಟ್ ಫ್ರೀ ಇದೆ. ವೆಹಿಕಲ್ ಸೂಪರ್ ಆಗಿದೆ ಸರ್. ಎಷ್ಟು ಹೇಳ್ತಿದೆ ಸರ್ ಪ್ರೈಸು? ಸರ್ ಈ ವೆಹಿಕಲ್ಲು ಫೈನಲ್ ಒಂದು 2,45,000 ಕೊಡೋಣ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಸರ್ ಇದು? ಸರ್ ಇದು ಒಂದು 50,000 ಕಿಲೋಮೀಟರ್ಸ್ ಏನೋ ಡ್ರೈವನ್ ಆಗಿದೆ ಸರ್. 50,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಹೋಂಡಾ ಬ್ರಿಯೋ ಇದೆ. ಎಸ್ ಸರ್. ಸರ್ ಹೋಂಡಾ ಬ್ರಿಯೋ 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, IB ಟೆಕ್ಕು ವೇರಿಯಂಟ್. ಇದು ಸಹ ಸ್ಪೋರ್ಟಿ ಇಂಜಿನ್ ಬರುತ್ತೆ ಹೋಂಡಾದಲ್ಲಿ. ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ. SMT ವೇರಿಯಂಟು. ವೆಹಿಕಲ್ಲು AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ವಿತ್ ಕಂಪ್ಲೀಟ್ ಲೆದರ್ ಆಪರಸ್ಟೇ ಬರುತ್ತೆ ಆ್ಯಂಡ್ ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ ಸರ್ ವೆಹಿಕಲ್ಗೆ. ಓಕೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆಹಿಕಲ್. ಯಾರಿಗಾರು ಬೇಕಿದ್ರೆ ಬಂದು ತೊಗೊಬೋದು. ಇನ್ನರ್ ಸಿಟಿಗೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಲೇಡೀಸ್ಗೆ ಗಾಡಿ ಕಲಿಬೇಕು ಅಂತ ಹೇಳ್ತಾರೆ, ಎಷ್ಟೋ ಜನ ನಾನು ಗಾಡಿ ಕಲಿಬೇಕು ಅಂತ ಹೇಳ್ತಾರೆ, ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ, ತೊಗೊಂಡು ಯೂಸ್ ಮಾಡ್ಬೋದು ಸರ್ ಆರಾಮ್ಸೆ. ಎಷ್ಟು ಹೇಳ್ತೀರಾ ಸರ್ ಪ್ರೈಸ್? ಸರ್ ಈ ವೆಹಿಕಲ್ 2,65,000 ಫೈನಲ್ ಕೊಡ್ತೀನಿ ಸರ್. 7,65,000 ಆಗುತ್ತೆ. ಕೊಟ್ಬಿಡೋಣ ಸರ್. ಓಕೆ, ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ. ಎಸ್ ಸರ್. ಸರ್ ಲೋ ಬಜೆಟ್ ಗಾಡಿ ಬೇಕು ಅಂತಾರಲ್ವಾ, ಅವ್ರಿಗೆ ವ್ಯಾಗನರ್ 2000 ಮಾಡಲು VX ವೇರಿಯಂಟು. ವೆಹಿಕಲ್ 4th ಓನರ್ ಆಗಿದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ ವೆಹಿಕಲಲ್ಲಿ. ಸರ್ ಈ ವೆಹಿಕಲ್ನ SR ನೋಡಿ ಒಂದು 70,000 ಮಾಡ್ಕೋಣ ಸರ್. 70,000ಕ್ಕೆ ವ್ಯಾಗನರ್ ಸಿಗ್ತಾ ಇದೆ. ಹೌದು, 2000 ಮಾಡಲ್ ಆದರೆ 2000 ಮಾಡಲು. ಕಂಡೀಷನ್ ಚೆನ್ನಾಗಿದೆ ಗಾಡಿ, ಆಕ್ಸಿಡೆಂಟ್ ಫ್ರೀ ಇದೆ, ಗಾಡಿ ಕಂಡೀಷನ್ ಚೆನ್ನಾಗಿದೆ. ನೋಡ್ತಿರ್ಬೋದು ವೀಕ್ಷಕರೇ. ಸರ್ ಪ್ರೈಸ್ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್ ಈ ಒಂದು ಗಾಡಿದು. ಸರ್ 70,000 ಕೊಡ್ತೀನಿ, ಬರೀ 70,000. VX 2000 ಮಾಡಲು, ಗಾಡಿ ಕಂಡೀಷನ್ ಸೂಪರ್ ಆಗಿದೆ, ಇಂಜಿನ್ ರನ್ನಿಂಗ್ ಎಲ್ಲ. ಬರೀ 70,000 ಕೊಡೋಣ ಸರ್. ಸೊ ನಿಮಗೆ ವ್ಯಾಗನಾರು 70,000 ಸಿಗ್ತಾ ಇದೆ. ಬಂದು ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಸರ್ ವರ್ನಾ ಟ್ರಾನ್ಸ್ಫಾರ್ಮರ್ ಹುಂಡಾಯ್ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ರನ್ನಿಂಗ್ ಕಂಡೀಷನ್ ವೆರಿ ಬ್ಯೂಟಿಫುಲ್ ಆಗಿದೆ. ವೆಹಿಕಲ್ಲು ವರ್ನಾ 2010 ಮಾಡಲು, ಪೆಟ್ರೋಲ್ ಇಂಜಿನ್, 3rd ಓನರ್ ಆಗಿದೆ ವೆಹಿಕಲ್ಲು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ವಿತ್ ಲೆದರ್ ಆಪರ್ ಅಷ್ಟೇ ಆ್ಯಂಡ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸರ್ ಈ ವೆಹಿಕಲ್ಲು ಫೈನಲ್ ಒಂದು 2,35,000 ಕೊಡೋಣ ಸರ್. ವೀಕ್ಷಕರೇ ನೋಡ್ತಿರ್ಬೋದು, ಇನ್ನೂ ಸಾಕಷ್ಟು ವೆಹಿಕಲ್ಸ್ ಇದೆ. ನಿಮಗೆ ಲೋ ಬಜೆಟ್ ಅಂತ ಕೇಳ್ತಾ ಇರ್ತಿಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ಲೋ ಬಜೆಟ್ ವೆಹಿಕಲ್ಸೇ. ಮ್ಯಾಕ್ಸಿಮಮ್ 99% ಆಫ್ ದಿ ವೆಹಿಕಲ್ಸ್ ಇಲ್ಲಿರೋದೆಲ್ಲ ಬಂದ್ಬಿಟ್ಟು ಲೋ ಬಜೆಟ್ ವೆಹಿಕಲ್ಸೇ. ಸೊ ಬಟ್ ಏನಂತ ಹೇಳಿದ್ರೆ ಇಷ್ಟೆಲ್ಲ ವೆಹಿಕಲ್ಸ್ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಓವರ್ ವ್ಯೂ A to Z ಡೀಟೇಲ್ಸ್ ಹೇಳೋಕ್ಕಾಗಲ್ಲ. ಸುಮ್ಮನೆ ನಿಮಗೆ ಇಂಟೀರಿಯರ್ ಕೂಡ ತೋರ್ಸೋಕ್ಕಾಗಲ್ಲ. ಬೇಸಿಕ್ ಡೀಟೇಲ್ಸ್ ಏನೇನು ಬೇಕು ಅದೆಲ್ಲ ಹೇಳಿರ್ತೀವಿ. ಖಂಡಿತವಾಗ್ಲೂ ಇಲ್ಲಿ ಬಂದಾಗ ಒಂದ್ಸಲಿ ಚೆಕ್ ಮಾಡ್ಕೋಬೋದು ನೀವು. ಸರ್ ಫಿಯಟ್ ಪುಂಟೋ 2012 ಮಾಡಲ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್ಲು ಬಂದು ನಿಮಗೆ ಆಕ್ಟಿವ್ ಡೈನಾಮಿಕ್ ಪ್ಯಾಕ್ ಇದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ವೆಹಿಕಲಲ್ಲಿ. ಬೇಸಿಕ್ ಸಿಸ್ಟಮ್ಸ್ ಇರುತ್ತೆ ಆ್ಯಂಡ್ ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಟೈರ್ಸ್ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಔಟ್ಲುಕ್ ವೆರಿ ಬ್ಯೂಟಿಫುಲ್ ಆಗಿದೆ ವೆಹಿಕಲ್ಲು. ಓಕೆ ಸರ್ ಈ ವೆಹಿಕಲ್ ಕಸ್ಟಮರ್ಗೆ ಆನ್ SR ನೋ ಡೀಲ್ ನಿಮಗೆ ಒಂದು 2,75,000 ಮಾಡ್ಕೊಡ್ತೀನಿ ಸರ್. 2,00,000 ಡೀಸೆಲ್ ವೆಹಿಕಲ್ ಕೊಡ್ತೀರಾ? ಡೀಸೆಲ್ ವೆಹಿಕಲ್ ಹೌದು. ನೋಡ್ತಿರ್ಬೋದು ವೀಕ್ಷಕರೇ, 1.4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಇದರಲ್ಲಿ. ಸೊ ಬಾಷಲ್ಲಿ ಸರ್ವಿಸ್ ಆಗಿದೆ ಈ ಒಂದು ಗಾಡಿ. ಹೌದು ಸರ್. ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ಲು ಒಂದು ಸ್ಯಾಂಟ್ರೋ ಇದೆ. ಸರ್ ಸ್ಯಾಂಟ್ರೋ 2003 ಮಾಡಲು, FC ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ. ಸಾರಿ 2003 ಅಲ್ಲ, 2004 ಮಾಡಲ್ ವೆಹಿಕಲ್ ಇದು. ಓಕೆ, ಸೆಕೆಂಡ್ ಓನರು. ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ. ವೆಹಿಕಲ್ನ ನಿಮಗೆ ಒಂದು 98,000 ಮಾಡ್ಕೊಡ್ತೀನಿ ಸರ್. 98,000ಕ್ಕೆ ಸ್ಯಾಂಟ್ರೋ ಸಿಗ್ತಾ ಇದೆ. FC ಇನ್ಶೂರೆನ್ಸ್ ನೀವೇ ಮಾಡ್ಕೊಡ್ತೀರಾ ಸರ್ ಅಥವಾ ಕಸ್ಟಮರ್ ಚಾರ್ಜಸ್ ಪೇ ಮಾಡಬೇಕು, ನಾವು ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ರಿಟ್ಸ್ ಇದೆ. ಎಸ್ ಸರ್. ಸರ್ ರಿಟ್ಸು 2016 ಮಾಡಲು, ಡೀಸೆಲ್ ವೇರಿಯಂಟು, LDI ವೆಹಿಕಲ್ಲು, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಈ ವೆಹಿಕಲ್ಲು ಒಂದು 3,40,000 ಕೊಡ್ತೀನಿ ಸರ್. 3,40,000 ಕೊಡ್ತೀರಾ ಸರ್. ಇದು ಎಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್, ಎಲ್ಲೋ ಟು ವೈಟ್ ಬೋರ್ಡ್ ಕನ್ವರ್ಟ್ ಆಗಿದೆ ಸರ್, ಅದಕ್ಕೆ ಕಮ್ಮಿ ಬೆಲೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹಾಗೆ ಜೆನ್ ಇದೆ. ಸರ್ ಜೆನ್ VX 2000 ಮಾಡಲು, 61,000 ಕಿಲೋಮೀಟರ್ಸ್ ಡ್ರೈವ್ ಅನ್ನು, 3rd ಓನರ್ ಆಗಿದೆ ವೆಹಿಕಲ್ಲು. ಈ ವೆಹಿಕಲ್ ನಾನು SR ನೋಡಿ 90,000 ಮಾಡ್ಕೊಡ್ತೀನಿ ಸರ್. 90,000ಕ್ಕೆ ಮಾಡ್ಕೊಡ್ತೀರಾ ಜೆನ್ನು? ಹೌದು. ನೆಕ್ಸ್ಟ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸರ್ ಸ್ವಿಫ್ಟ್ ಡಿಸೈರ್ VDI 2008 ಮಾಡಲು, 3rd ಓನರ್ ವೆಹಿಕಲ್ಲು. ಆನ್ SR ನೋಡಿ ಇದನ್ನು 2,60,000 ಕೊಡ್ತೀನಿ ಸರ್. 2,60,000ಕ್ಕೆ 60,000 VDI ಸ್ವಿಫ್ಟ್ ಡಿಸೈರ್. ಗೆಟ್ಸ್ ಇದೆ ನೋಡ್ಬೋದು, ಬ್ಯಾಕ್ ಟು ಬ್ಯಾಕ್ 2-3 ಗೆಟ್ಸ್ ಇದೆ. 1 2 3 4 ಗೆಟ್ಸ್ ಇದೆ ಸರ್. 4 ಗೆಟ್ಸ್ ಇದೆ. ಎಸ್ ಸರ್. ಸರ್ ಹೊಂಡೈ ಗೆಟ್ಸ್ GBS ವೇರಿಯಂಟ್ ಇದು, 2009 ಮಾಡಲ್ಲು, ಪೆಟ್ರೋಲ್ ಇಂಜಿನ್, 3rd ಓನರ್ ವೆಹಿಕಲ್ ಇದು. ಈ ವೆಹಿಕಲ್ ನನ್ನ SR ನೋಡಿ 1,70,000 ಕೊಡ್ತೀನಿ ಸರ್. 1,70,000ಕ್ಕೆ ಕೊಡ್ತೀರಾ? ಇದರಲ್ಲಿ ಮ್ಯಾಗ್ ವೀಲ್ ವಿತ್ ಬ್ರಾಡ್ ಟೈರ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪರೇಷನ್ ಎಲ್ಲ ಬರುತ್ತೆ. ಓಕೆ ಸರ್. ಇದು ಸರ್ ಸರ್ ಗೆಟ್ಸ್ GLS 2008 ಮಾಡಲು, ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್ ವೆಹಿಕಲ್. ಇದು ಸಹ ಒಂದು 1,75,000 ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ ಇದು. ಇದರಲ್ಲೂ ಕೂಡ 4 ಪವರ್ ವಿಂಡೋಸ್ ಬರುತ್ತೆ. 4 ಪವರ್ ವಿಂಡೋಸ್, AC, ಪವರ್ ಸ್ಟೇರಿಂಗು, ಟೈರ್ಸ್ ಆಲ್ಮೋಸ್ಟ್ ಒಂದು 80% ಟೈರ್ಸ್ ಬರುತ್ತೆ. ಲೆದರ್ ಆಪರೇಷನ್ ಸಮೇತ ಬರುತ್ತೆ. ನೆಕ್ಸ್ಟ್ ಮತ್ತೊಂದು ಗೆಟ್ಸು ಸಿಲ್ವರ್ ಕಲರು. ಯಾವ ಕಲರ್ ಬೇಕು ನೀವು ಆ ಕಲರ್ ತೊಗೊಂಡು ಹೋಗ್ಬೋದು.
ಅಲ್ಲೊಂದು ಬ್ಲ್ಯಾಕ್ ಕಲರ್ ಇದೆ, ಮೆರೂನ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ, ಮತ್ತೊಂದು ಬ್ಲ್ಯಾಕ್ ಕಲರ್ ಇದೆ. ಎಸ್ ಸರ್. ಸರ್ 2004 ಮಾಡಲು 4th ಓನರ್ ವೆಹಿಕಲ್ಲು, ಪೆಟ್ರೋಲ್ ವೇರಿಯಂಟು, GVS ವೆಹಿಕಲ್ಲು. ಈ ವೆಹಿಕಲ್ ಅವನ ಹೆಸರು ನೋಡಿ 1,40,000 ಕೊಡ್ತೀನಿ ಸರ್. ಪೆಟ್ರೋಲ್ ವೆಹಿಕಲ್ ಅದು. 1,40,000 ಕೊಡ್ತೀರಾ? ಹೌದು ಸರ್. 2006 ಮಾಡಲು ಹುಂಡೈ ಗೆಟ್ಸ್ GLS, 3rd ಓನರ್ ವೆಹಿಕಲ್ಲು. ವೆಹಿಕಲ್ ತುಂಬ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನ್ ಎಲ್ಲ. ವೆಹಿಕಲ್ ಆನ್ ಆ್ಯಂಡ್ ಹೆಸರು ನೋಡಿ 1,15,000 ಕೊಡ್ತೀನಿ ಸರ್. 1,15,000 ಕೊಡ್ತೀರಾ? ಹೌದು. ನೆಕ್ಸ್ಟ್ ಒಂದು ವರ್ಣ ಇದೆ, ಮತ್ತೊಂದು ಎಸ್ ಸರ್. ವರ್ಣ ಅಲ್ಲ, ಅಸೆಂಟ್ ಇದು ಸರ್. ಅಸೆಂಟ್ 2003 ಮಾಡಲು GLS, ಪೆಟ್ರೋಲ್ ಇಂಜಿನ್, 2nd ಓನರ್ ವೆಹಿಕಲ್ಲು. ಆನ್ ಹೆಸರು ನೋಡಿ 1,20,000 ಕೊಡ್ತೀನಿ ಸರ್. 1,20,000ಕ್ಕೆ Hyundai Accent ಸಿಗ್ತಾ ಇದೆ. ಹೌದು. ಫೋರ್ಡ್ ಐಕಾನ್ ನೋಡ್ತಿರೋಕೆ, ಫೋರ್ಡ್ ಐಕಾನ್ ಕೂಡ ಇದೆ ಇಲ್ಲಿ. ಎಸ್ ಸರ್. ಫೋರ್ಡ್ ಐಕಾನು ಇದು ಬಂದು ನಿಮಗೆ 2000 ನಿಮಿಷ ಮಾಡಲ್ ನೋಡ್ತೀನಿ ಸರ್. 2003 ಮಾಡಲು ಸರ್ ವೆಹಿಕಲ್ಲು. ಓಕೆ. 2nd ಓನರ್ ವೆಹಿಕಲ್ಲು. ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ. 90,000 ಕೊಡ್ತೀನಿ ಸರ್. 90,000ಕ್ಕೆ ಫೋರ್ಡ್ ಐಕಾನ್ ಸಿಗ್ತಾ ಇದೆ. ಹೌದು ಸರ್. ನೆಕ್ಸ್ಟು ಹುಂಡೈ ವರ್ಣ 2007 ಮಾಡಲು SX ವೇರಿಯಂಟು, 2nd ಓನರ್ ವೆಹಿಕಲ್ಲು ವಿತ್ ಮ್ಯಾಗ್ವೇಸ್ ಟೈರ್ಸ್ ಎಲ್ಲ ಬರುತ್ತೆ ವೆಹಿಕಲ್ಲು. ಆನ್ ಆ್ಯಂಡ್ ಹೆಸರು ನೋಡಿ ಒಂದು 1,90,000 ಕೊಡ್ತೀನಿ ಸರ್. 1,90,000ಕ್ಕೆ ವರ್ಣ ಸಿಗ್ತಾ ಇದೆ. ಹೌದು. Volkswagen ಜೆಟಾ ಇದೆ. ಇದು ಬುಕ್ಕಿಂಗ್ ಆಗಿದೆ ಸರ್. ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಆ್ಯಂಡ್ ಕ್ರೂಸ್ ಬುಕ್ ಆಗಿದೆ. ಕ್ರೂಸ್ ಬುಕ್ ಆಗಿಬಿಟ್ಟಿದೆ ನೋಡ್ಬೋದು ವೀಕ್ಷಕರೇ. ಡಿಸೈರ್ ಬುಕ್ ಆಗಿದೆ. ಸ್ವಿಫ್ಟ್ ಡಿಸೈರ್ ಕೂಡ ಬುಕ್ ಆಗಿಬಿಟ್ಟಿದೆ. ಸರ್ ಫೋರ್ಡ್ ಫಿಗೋ. ಓಕೆ. 2011 ಮಾಡಲು ಪೆಟ್ರೋಲ್ ವೇರಿಯಂಟು, 2nd ಓನರ್ ವೆಹಿಕಲ್ಲು. EXI ZXi ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ. AC ಪೋಸ್ಚರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ವೆಹಿಕಲ್ಗೆ. ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್ಲು, ಯಾರಿಗಾರು ಬೇಕಿದ್ರೆ ತೊಗೊಬೋದು. ಈ ವೆಹಿಕಲ್ ಅವನ ಹೆಸರು ನೋಡಿ 2,20,000 ಕೊಡ್ತೀನಿ ಸರ್. 2,20,000 ಕೊಡ್ತೀರಾ? ಹೌದು. ಅದು ಬೇಡ. ಸಿವಿಕ್ಕು ಸೇಲ್ ಆಗಿದೆ. ಸಿವಿಕ್ಕು ಬುಕ್ ಆಗಿದೆ. ಓಕೆ. ನೆಕ್ಸ್ಟ್ ಮತ್ತೊಂದು ಫಿಗೋ ಇದೆ. ಎಸ್ ಸರ್. ಸರ್ ಇನ್ನೊಂದು ಫಿಗೋ ZXi, ಪೆಟ್ರೋಲ್ ಇಂಜಿನು, 2011 ಮಾಡಲು. ಈ ವೆಹಿಕಲ್ಲು ಅವನ ಹೆಸರು ನೋಡಿ ಒಂದು 2,40,000 ಕೊಡ್ತೀನಿ ಸರ್. ಸರ್ I10 ಸರ್ I10 ಹುಂಡೈ I10 ಎರಾ, ಪೆಟ್ರೋಲ್ ಇಂಜಿನು, 2008 ಮಾಡಲು, 71,000 ಕಿಲೋಮೀಟರ್ಸ್ ಡ್ರೈವ್ ಇದೆ, 2nd ಓನರ್ ವೆಹಿಕಲ್ಲು. ಈ ವೆಹಿಕಲ್ ಹೆಸರು ನೋಡಿ 1,90,000 ಕೊಡ್ತೀನಿ. 1,90,000ಕ್ಕೆ I10 ಸಿಗ್ತಾ ಇದೆ. ಹೌದು. ಹಾಗೆ ನೋಡ್ತಿರ್ಬೋದು ಆಲ್ಟೋ ಇದೆ ಸರ್. ಆಲ್ಟೋ 2007 ಮಾಡಲು, ಪೆಟ್ರೋಲ್ ವೇರಿಯಂಟು, LXi ವೇರಿಯಂಟು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಮಾಡಿ ಕೊಡ್ತೀವಿ ಸರ್. 1,50,000 ಫೈನಲ್ ಕೊಡ್ತೀನಿ. 1,50,000ಕ್ಕೆ ಆಲ್ಟೋ ಸಿಗ್ತಾ ಇದೆ. 2007 ಮಾಡಲ್. 1,49,000 ಕೊಡ್ತೀನಿ ಸರ್. ಓಕೆ ಸರ್. ಇದು ಬುಕ್ ಆಗಿದೆ ಸ್ವಿಫ್ಟು. ಓಕೆ. ವ್ಯಾಗನರ್ ಬುಕ್ ಆಗಿದೆ. ಈ ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಇದೆ ನೋಡ್ತಿರ್ಬೋದು. ಗೋಲ್ಡ್ ZXi. ಓಕೆ. ZXi ಕಂಪ್ಲೀಟ್ ಟಾಪ್ ಆ್ಯಂಡ್ ವೇರಿಯಂಟು, 2007 ಮಾಡಲ್ ವೆಹಿಕಲ್ಲು, 2nd ಓನರು. ಅದನ್ನ ಹೆಸರು ನೋಡಿ 2,90,000 ಕೊಡ್ತೀನಿ ಸರ್. 2,90,000ಕ್ಕೆ ಸ್ವಿಫ್ಟ್ ಸಿಗ್ತಾ ಇದೆ. 2007 ಮಾಡಲು, ಮಿಡ್ ವೇರಿಯಂಟು. ಹೌದು. ಅದೆರಡು ಬುಕ್ ಆಗಿದೆ. ಸಾರಿ, ಇದು ಟಾಪ್ ವೇರಿಯಂಟ್. ಇದು ಟಾಪ್ ವೇರಿಯಂಟ್ ಸರ್. ಏರ್ ಬ್ಯಾಗ್ ಕೂಡ ಬರುತ್ತೆ. ಹೌದು. ಸಿಂಗಲ್ ಏರ್ ಬ್ಯಾಗು, AC, ಆಟೋಮೆಟಿಕ್ AC, ಕ್ಲೈಮೇಟ್ ಕಂಟ್ರೋಲರ್ ಬರುತ್ತೆ, ಲೆದರ್ ಆಪಲಸ್ಟ್ರಿ ಬರುತ್ತೆ ಸರ್. ಇಂಡಿಗೋ ತೋರಿಸಿಲ್ಲ ನೋಡ್ಬೋದು ವೀಕ್ಷಕರೇ. ಮೊನ್ನೆ ಯಾವ್ದು ಸನ್ ರೂಫ್ ತೋರಿಸೋದಲ್ಲ, ಅದು ಕೂಡ ಬುಕ್ ಆಗಿಬಿಟ್ಟಿದೆ. ಅದು ಬುಕ್ ಆಗಿದೆ. ನೆಕ್ಸ್ಟ್ ಒಂದು ಇಂಡಿಗೋ ಇದೆ. ಎಸ್ ಸರ್. ಇಂಡಿಗೋ CR4 LX ವೇರಿಯಂಟು, 2011 ಮಾಡಲ್. ಇದು ಡೀಸೆಲ್ ವೇರಿಯಂಟು, ಯಾರಿಗಾರು ಬೇಕಿದ್ರೆ ತೊಗೋಬೋದು. ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ ಲೆದರ್ ಆಪಲಸ್ಟ್ರಿ ಬರುತ್ತೆ. ಈ ವೆಹಿಕಲು ಒಂದು 1,65,000 ಕೊಡ್ತೀನಿ ಸರ್. 1,65,000 ಕೊಡ್ತೀರಾ. ವಿತ್ ರೇರ್ ಸ್ಪಾಯ್ಲರ್ ಕೂಡ ಬರುತ್ತೆ ಇದರಲ್ಲಿ. ಹೌದು. ವೀಕ್ಷಕರೇ ನೋಡ್ತಿರ್ಬೋದು ಆ್ಯಕ್ಟಿವಾ. ಸೊ ಈ ಒಂದು ಗಾಡಿ ಡೆಲಿವರಿ ಬಂದ್ಬಿಟ್ಟು February 14th ಇರುತ್ತೆ. ಇವರ ಆ್ಯನಿವರ್ಸರಿ ಪ್ರಯುಕ್ತ ಇದೊಂದು ಲಕ್ಕಿ ಡಿಪ್ ಇಟ್ಟಿರೋದು. ಆ್ಯಂಡ್ ಆಲ್ರೆಡಿ ಒಂದು 3 ವಿಡಿಯೋ ಮಾಡಿದ್ದೀವಿ ಸೊ ಈ ಆಫರಲ್ಲಿ. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ. ಆ್ಯಂಡ್ ದಯವಿಟ್ಟು February 14th ಯಾರ್ಯಾರು ಗಾಡಿ ತೊಗೊಂಡಿದ್ದೀರಾ ಇಲ್ಲಿ, ಸೊ ಆಲ್ಮೋಸ್ಟ್ ಯಾವ ಡೇಟಿಂದ ಸರ್ ಇದು ತೊಗೊಂಡು? ಡಿಸೆಂಬರ್ 17ರಿಂದ. ಸೊ ಡಿಸೆಂಬರ್ 17ರಿಂದ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ 1,00,000 ಮೇಲ್ಪಟ್ಟ ಗಾಡಿಗಳನ್ನ ಯಾರೆಲ್ಲ ತೊಗೊಂಡಿದ್ದೀರಾ ಅವರೆಲ್ಲ ದಯವಿಟ್ಟು ವಿಸಿಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಲಕ್ಕಿ ಡಿಪ್ ಬಂದ್ಬಿಟ್ಟು ನಿಮ್ಮೆಲ್ಲರೂ ಮುಂದೆನೇ ಮಾಡೋದು. ಸೊ ಯಾರು ಗೆಲ್ತೀರಾ ಅವ್ರಿಗೆ ಈ ಒಂದು ಗಾಡಿ ಸಿಗುತ್ತೆ. ಸೊ ಎಲ್ಲರೂ ಬನ್ನಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.